ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರೇಸ್ನಿಂದ ಕರ್ನಾಟಕ ಮುಖಂಡ ಔಟ್. ಅಧ್ಯಕ್ಷ ಸ್ಥಾನದ ಪೈಪೋಟಿಯಿಂದ ಹೊರಬಿದ್ದ ಬಿಎಲ್ ಸಂತೋಷ್. ಬಿಎಲ್ ಸಂತೋಷ್ಗೆ ಕೊಟ್ರ ಮೋದಿ ಅಂಡ್ ಅಮಿತ್ ಶಾ ಅನ್ನೋ ಪ್ರಶ್ನೆ ಮೂಡುತ್ತಾ ಇದೆ. ಈ ಮೊದಲು ಮುಂಚೂಣಿಯಲ್ಲಿದ್ದಂತಹ ಬಿಎಲ್ ಸಂತೋಷ್ ಅವರ ಹೆಸರು, ಆದರೆ ದಿಢೀರಂತ ಸಂತೋಷ್ ಹೆಸರು ಲಿಸ್ಟ್ ಇಂದ ಔಟ್. ನಾಲ್ವರ ಪೈಕಿ ಒಬ್ಬರಿಗೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನ ಫಿಕ್ಸ್ ನೋಡಿ. ಕರ್ನಾಟಕದಿಂದ ಇದ್ದಂತ ಮುಖಂಡನ ಹೆಸರು ಔಟ್ ಆಗಿಬಿಟ್ಟಿದೆ. ಈ ಮೂಲಕ ಬಿಎಲ್ ಸಂತೋಷ್ ಅಧ್ಯಕ್ಷ ಸ್ಥಾನದ ರೇಸಿಂದ ಹೊರಬಿದ್ರ. ಯಾಕಂದ್ರೆ ಅವರ ಹೆಸರು ಮುಂಚೂಣಿಯಲ್ಲಿತ್ತು, ಆದ್ರೆ ಈಗ ಬದಲಾಗಿದೆ. ದಿಢೀರಂತ ಸಂತೋಷ್ ಹೆಸರು ಲಿಸ್ಟ್ ಇಂದ ಔಟ್. ಶಾರ್ಟ್ ಲಿಸ್ಟ್ ನಲ್ಲಿ 4 ಬಿಜೆಪಿಯ ಮುಖಂಡರ ಹೆಸರು ಫೈನಲ್ ಆಗಿದೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವಿಚಾರ ಇದು. ಮೊದಲಿತ್ತು ಬಿಎಲ್ ಸಂತೋಷ್ ಅವರು, ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡವರು, ಬಹಳಷ್ಟು ಪ್ರಭಾವಿ ನಾಯಕ. ಇನ್ನು ಕರ್ನಾಟಕದಿಂದ ಮುಖಂಡರಂತ ಬಂದಾಗ ಇವರ ಹೆಸರು ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿತ್ತು ಅಧ್ಯಕ್ಷ ಸ್ಥಾನದ ವಿಚಾರವಾಗಿ. ಆದರೆ ಆ ರೇಸಿಂದ ಹೊರಬಿದ್ದಿದೆ ಬಿಎಲ್ ಸಂತೋಷ್ ಅವರ ಹೆಸರು. ಶಾರ್ಟ್ ಲಿಸ್ಟ್ ನಲ್ಲಿ 4 ಬಿಜೆಪಿಯ ಮುಖಂಡರ ಹೆಸರು ಈಗ ಫೈನಲ್ ಆಗಿಬಿಟ್ಟಿದೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರೇಸಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಗಾಗಲೇ ಅನೇಕರ ಹೆಸರಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಕವನ, ಈಗಾಗಲೇ ಈ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ಬಿಎಲ್ ಸಂತೋಷ್ ಅವರ ಹೆಸರು ಮೊದಲಿತ್ತು. ದಿಢೀರಂತ ಈಗ ಬಿಜೆಪಿಯಲ್ಲಿ ಇಂಥದ್ದೊಂದು ಬದಲಾವಣೆ ಆಗುವುದಕ್ಕೆ ಏನು ಕಾರಣ? ಈ ಬಗ್ಗೆ ಬಿಎಲ್ ಸಂತೋಷ್ ಏನಾದರೂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರಾ? ಈ ಬಗ್ಗೆ ಏನು ಅಪ್ಡೇಟ್ಸ್ ನೀಡೋದಾದ್ರೆ ಕವನ? ಅಖಿಲೇಶ್, ಏನು ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಗೊಂದಲದ ನಡುವೆ ಇದೀಗ ರಾಷ್ಟ್ರೀಯ ಅಧ್ಯಕ್ಷರ ಕೂಗಿ ಕೂಡ ಕೇಳಿ ಬರ್ತಾ ಇರುವುದು. ಏನಂದ್ರೆ ಈಗಾಗಲೇ ರಾಷ್ಟ್ರೀಯ ಅಧ್ಯಕ್ಷ ನಂತರದ ರಾಜ್ಯಾಧ್ಯಕ್ಷರು ಅಂತ ಕೂಡ ಕೇಳಿ ಬರ್ತಾ ಇರುತ್ತೆ. ಇದೆಲ್ಲವನ್ನ ಕೂಡ ಹೊರತುಪಡಿಸಿದ್ರೆ ಈಗ ರಾಷ್ಟ್ರೀಯ ಅಧ್ಯಕ್ಷರ ರೇಸ್ ನಲ್ಲಿ ಇದೀಗ ನಮ್ಮ ಕರ್ನಾಟಕದವರು ಬಿಎಲ್ ಸಂತೋಷ್ ಅವರ ಹೆಸರು ಸಾಕಷ್ಟು ಕೇಳಿ ಬರ್ತಾ ಇತ್ತು. ಅದೇ ರೀತಿಯಾಗಿ ಒಳ್ಳೆ ಪೈಪೋಟಿ ಅನ್ನುವಂಥದ್ದು ಕೂಡ ಸಾಕಷ್ಟು ಕೇಳಿ ಬರ್ತಾ ಇತ್ತು. ಇದೀಗ ಬಿಎಲ್ ಸಂತೋಷ್ ಅವರ ಹೆಸರು ಈ ಒಂದು ರಾಷ್ಟ್ರೀಯ ಅಧ್ಯಕ್ಷರ ರೇಸ್ ಇಂದ ಹೊರಬಿದ್ದಿದೆ ಅನ್ನುವಂಥದ್ದು ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂಥದ್ದು. ಆದ್ರೆ ಈಗಾಗಲೇ ಬಿಎಲ್ ಸಂತೋಷ್ ಅವರ ಹೆಸರಿಗೆ ಮೋದಿ ಅದೇ ರೀತಿಯಾಗಿ ಅಮಿತ್ ಶಾ ಅವರೇ ಬೇಡ ಅಂತ ಕೂಡ ಇದೀಗ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮೊದಲು ಮುಂಚೂಣಿಯಲ್ಲಿದ್ದಂತಹ ಬಿಎಲ್ ಸಂತೋಷ್ ಅವರ ಹೆಸರು ಈಗ ದಿಢೀರ್ ಅನ್ನೋ ಹಾಗೆ ಬಿಎಲ್ ಸಂತೋಷ್ ಅವರ ಹೆಸರು ಇದರಿಂದ ಈ ಒಂದು ಲಿಸ್ಟ್ ಏನಿದೆ ರಾಷ್ಟ್ರೀಯ ಅಧ್ಯಕ್ಷರ ಲಿಸ್ಟ್ ಅದರಿಂದ ಔಟ್ ಆಗುತ್ತೆ ಅಂದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಮೂಡಿ ಬರುತ್ತೆ, ಯಾಕೆ ಏನು ಅಂತ. ಅದೇ ರೀತಿಯಾಗಿ ಇದೀಗ ಈ ಒಂದು ಶಾರ್ಟ್ ಲಿಸ್ಟ್ ಏನಿದೆಯೋ, ಈ ಒಂದು ಶಾರ್ಟ್ ಲಿಸ್ಟ್ ಅಲ್ಲಿ ಕೆಲ ಮುಖಂಡರ ಹೆಸರು ಇದೀಗ ಫೈನಲ್ ಆಗಿರುವಂತದ್ದು. ಅವರು 4 ಪೈಕಿ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆ ಯಾರು ಫೈನಲ್ ಆಗ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಮೊದಲನೇದಾಗಿ ನಾವು ನೋಡೋದಾದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ರೇಸ್ ಅಲ್ಲಿ ಮನೋಹರ್ ಲಾಲ್ ಖಟ್ಟರ್ ಇರುವಂತದ್ದು. ಅದಕ್ಕೆ ಅವರು ಹಾಲಿ ಕೇಂದ್ರ ಇಂಧನ ಸಚಿವ, ಅದೇ ರೀತಿಯಾಗಿ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಆಗಿರುವಂತವರು. ಇನ್ನೊಬ್ರು ನೋಡಿದ್ರೆ ನಾವು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಒಂದು ರಾಷ್ಟ್ರೀಯ ಅಧ್ಯಕ್ಷರ ರೇಸ್ ನಲ್ಲಿದ್ದಾರೆ. ಹಾಲಿ ಕೇಂದ್ರ ಕೃಷಿ ಸಚಿವ, ಅದೇ ರೀತಿ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಇನ್ನು ಅನುರಾಗ್ ಠಾಕೂರ್ ಅವರು ಕೂಡ ಮಾಜಿ ಕೇಂದ್ರ ಸಚಿವರು. ಇನ್ನು ಧರ್ಮೇಂದ್ರ ಪ್ರಧಾನ್ ಅವರು ಹಾಲಿ ಕೇಂದ್ರ ಶಿಕ್ಷಣ ಸಚಿವರು. ಇವರ ಹೆಸರು ಇದೀಗ ಶಾರ್ಟ್ ಲಿಸ್ಟ್ ಅಲ್ಲಿ ಇರುವಂತದ್ದು. ಇಲ್ಲಿ ಸಾಕಷ್ಟು ಪ್ರಶ್ನೆ ಮೂಡಿಸ್ತಾ ಇರುವಂತದ್ದು, ಬಿಎಲ್ ಸಂತೋಷ್ ಅವರ ಹೆಸರು ಯಾಕೆ ಏನು ಸಿಕ್ಔಟ್ ಆಯ್ತು? ಮೋದಿ ಅವರಿಗೆ ಅದೇ ರೀತಿಯಾಗಿ ಅಮಿತ್ ಶಾ ಅವರಿಗೆ ಬಿಎಲ್ ಸಂತೋಷ್ ಅವರು ಬೇಡವಾದ್ರ, ಕರ್ನಾಟಕದ ಪ್ರತಿನಿಧಿ ಬೇಡವಾದ್ರ ಕೇಂದ್ರಕ್ಕೆ ಅನ್ನುವಂಥದ್ದು ಇದೀಗ ರಾಷ್ಟ್ರ ಬಿಜೆಪಿಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತಹ ವಿಷಯ. ಧನ್ಯವಾದಗಳು ಕವನ, ನಿಮ್ಮೆಲ್ಲ ಮಾಹಿತಿಗೆ.